ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು ವಾರದಿಂದ ಆ್ಯಕ್ಚುಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಒಂದು ವಾರದಿಂದ ಹುಷಾರು ತಪ್ಪಿತ್ತು, ಸೊ ಯಾವುದೇ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಆ್ಯಂಡ್ ನಾನು ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಇವಾಗ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಅಂದರೆ ಆಫ್ಟರ್ ಡೆಲಿವರಿ ನಮಗೆ ಹೇರ್ ಲಾಸ್ ಅನ್ನೋದು ತುಂಬಾ ಕಾಮನ್ ಥಿಂಗ್ ಆಗಿಬಿಟ್ಟಿರುತ್ತೆ. ಆಫ್ಟರ್ 3 months ಹೇರ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಅಪ್ ಟು 6 monthsವರೆಗೂ ಇರ್ಬೋದು, ಅಥವಾ ಒಬ್ಬೊಬ್ರದ್ದು 1 ವರ್ಷ 2 ವರ್ಷದವರೆಗೂ ಕಂಟಿನ್ಯೂ ಆಗ್ತಿರತ್ತಂತೆ. ಇವಾಗ ಹೇರ್ ಲಾಸ್ ಯಾಕಾಗತ್ತಪ್ಪ ಅಂತಂದರೆ, ಒಂದು ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆಗಿರುತ್ತೆ, ಇನ್ನೂ ಒಂದು ಅಂದರೆ ಮೇಜರ್ ಥಿಂಗ್ ಹಾರ್ಮೋನಲ್ ಚೇಂಜಸ್ಸಿಂದ ಆಗುತ್ತೆ. ಮಕ್ಕಳ ಜೊತೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಹೇರ್ ಕೇರ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಆ್ಯಕ್ಚುಲಿ ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ನಮಗೋಸ್ಕರ ಅಂತ ನಾವು ಸ್ವಲ್ಪ ಟೈಮ್ ಬಿಡು ಮಾಡಿಕೊಂಡು ಮಾಡ್ಕೊಳ್ಳೇಬೇಕಾಗತ್ತೆ. ಇವಾಗ ನಾನು ಆಫ್ಟರ್ ಪ್ರೆಗ್ನೆನ್ಸಿ ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಆಫ್ಟರ್ 4 months ಸಿಕ್ಕಾಪಟ್ಟೆ ಹೇರ್ ಫಾಲ್ ಸ್ಟಾರ್ಟ್ ಆಗೋಗಿತ್ತು. 1 month ಫುಲ್ ನನಗೆ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆಫ್ಟರ್ 1 month ನನಗೆ ಹೇರ್ ಫಾಲ್ ರೆಡ್ಯೂಸ್ ಆಯಿತು, ತುಂಬಾ ಕಮ್ಮಿ ಆಯಿತು. ಇವಾಗ ನೀವು ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ ಬೇಕಾದರೆ. ಇಲ್ಲಿ ಬಂದಿದೆ ಇವಾಗ, ಅಷ್ಟೊಂದು ಹೇರ್ ಫಾಲ್ ಇಲ್ಲ ನನಗೆ ಈಗ. ಆ್ಯಂಡ್ ನಾನು ಹೇರ್ ಫಾಲ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಯಾವ ಆಯಿಲ್ನ ಯೂಸ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಆ್ಯಂಡ್ ನೀವು ಕೂಡ ಬಳಸಿ ನಿಮಗೆ ಯಾವ ಥರ ರಿಸಲ್ಟ್ ಸಿಕ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇವಾಗ ಹೋಮ್ ಮೇಡ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ, ಗೆಟಿಂಗ್ ಟು ದ ವಿಡಿಯೋ. ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಕಾಣುತ್ತೆ ನನಗೆ ವೈಟ್ ಹೇರ್ಸ್ ಇದೆ. ವೈಟ್ ಹೇರ್ಸ್ ನನಗೆ ಜಾಸ್ತಿನೇ ಇದೆ, ಯಾಕಂದರೆ ಅದು ಹೆರಿಡಿಟಿ. ನಮ್ಮ ಮಮ್ಮಿಗೂ ಇತ್ತು, ನಮ್ಮ ಮಮ್ಮಿಗೂ ಬೇಗ ಬಂದಿತ್ತು, ಸೊ ನನಗೂ ಬಂದಿದೆ. ಆ್ಯಕ್ಚುಲಿ ಇವಾಗ ಮನೇಲೇ ಇರೋ ಕೆಲವೊಂದು ಐಟಮ್ಸ್ನ ಬಳಸ್ಕೊಂಡು ನಾವು ಹೇರ್ ಫಾಲ್ ರೆಡ್ಯೂಸ್ ಮಾಡೋವಂಥ ಒಂದು ಒಳ್ಳೆ ಆಯಿಲ್ನ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋದು, ಅದು ಯಾವ ಥರ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ರೋಸ್ಮೆರಿ ಲೀವ್ಸ್ನ ತೊಗೊಂಡಿದ್ದೀನಿ, ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್, ಅಕ್ಸೆ ಬೀಜ ಮತ್ತು ಫೆನುಗ್ರಿಕ್ ಸೀಡ್ಸ್ ಅಂದರೆ ಮೆಂತ್ಯ ಬೀಜನ ತೊಗೊಂಡಿದ್ದೀನಿ. ಆಮೇಲೆ ಅಲೋವೆರಾ ಮತ್ತು ರೋಸ್ ಪೆಟಲ್ಸ್ ಒಂದು 4 ಹೂವಿನ ತೊಗೊಂಡಿದ್ದೀನಿ. ಆಮೇಲೆ ದಾಸವಾಳ ಹೂವು ಒಂದು 4, ಆಮೇಲೆ ದಾಸವಾಳದ ಎಲೆ ಒಂದು 7ರಿಂದ 8, ಆಮೇಲೆ ಕರಿಬೇವು, ಸ್ವಲ್ಪ ಈರುಳ್ಳಿ ಸಿಪ್ಪೆ ಮತ್ತು ಒಂದು 1/4 ಭಾಗ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಜಾಸ್ತಿ ತೊಗೋಬಾರ್ದು, ತುಂಬ ಸ್ಮೆಲ್ ಆಗುತ್ತೆ ಈರುಳ್ಳಿ, ಸೊ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಎಲ್ಲ ವಸ್ತುಗಳು ಕೂಡ ಹೇರ್ ಲಾಸ್ನ ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ, ಮತ್ತು ಹೇರ್ ಸ್ಟ್ರೆಂಥನಿಗೆ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ಡ್ಯಾಂಡ್ರಫ್ ಕೂಡ ರಿಮೂವ್ ಆಗುತ್ತೆ ಇದನ್ನ ಹಾಕೋದ್ರಿಂದ. ಇವಾಗ ನಾನು ಸ್ವಲ್ಪ ಮಾತ್ರ ಎಣ್ಣೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಒಂದು ಬೌಲ್ ಫುಲ್ ಆಗೋಷ್ಟು ಎಣ್ಣೆನ ಪಾತ್ರೆಯಲ್ಲಿ ಹಾಕ್ಕೊಂಡು ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಟ್ಕೊಂಡಿರೋವಂಥ ಎಲ್ಲ ಐಟಮ್ಸ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ಎಣ್ಣೆನ ಲೋ ಫ್ಲೇಮಲ್ಲಿ ಒಂದು 15ರಿಂದ 20 ನಿಮಿಷಗಳ ಕಾಲ ಕುದಿಸ್ಕೋಬೇಕು ನಾವು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಹೊತ್ತು ಕುದಿಸೋದ್ರಿಂದ ನಾವು ಹಾಕಿರುವಂಥ ಎಲ್ಲ ಐಟಮ್ಸ್ಗಳು ತನ್ನ ಅಂಶನ ಬಿಟ್ಕೊಂಡು ಒಂದು ಒಳ್ಳೆ ಆಯಿಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳಿ. ಹಾಕಿದ್ದೀವಲ್ಲ ಎಲ್ಲ ಐಟಮ್ಸ್ನು ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಕೊಳ್ಳಿ. ನೀವಿವಾಗ ಇಲ್ಲಿ ನೋಡ್ಬೋದು, ಎಣ್ಣೆ ಸಂಪೂರ್ಣವಾಗಿ ಕುದ್ದಿದೆ ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗಿದೆ. ನೀವು ಇಲ್ಲಿ ಎಲ್ಲ ಐಟಮ್ಸ್ ಯಾವ ಥರ ಆಗಿದೆ ಅಂತ ನೋಡ್ಬೋದು. ಇವಾಗ ಆಯಿಲ್ ರೆಡಿ ಆಗಿದೆ. ಇದು ಇವಾಗ ತುಂಬ ಬಿಸಿ ಇರೋದ್ರಿಂದ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋವರೆಗೂ ಬಿಡಬೇಕು. ಸೊ ಇವಾಗ ಇದು ಆಯಿಲ್ ಎಲ್ಲ ತಂಪಾಗಿದೆ. ಇದನ್ನು ನಾನು ಸ್ಟೇನ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡಿದ್ದೆ. ಇದನ್ನು ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನು ಈರುಳ್ಳಿ ಹಾಕಿರೋದ್ರಿಂದ ಜಾಸ್ತಿ ದಿನ ಬಿಡೋದಕ್ಕೆ ಹೋಗಬೇಡಿ. ಒಂದು 15 days ಅಥವಾ 1 month ಒಳಗಡೆ ಇದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಇದನ್ನು ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು.
ಇದೇ ರೀತಿ ಪೂರ್ತಿ ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ 1-2 ರಿಂದ 3 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಹೇರ್ ರೂಟ್ಸ್ಗೆ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ಅದರಿಂದ ಕೂದಲು ಉದುರೋದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ನೀವು ಸ್ನಾನಕ್ಕಿಂತ 1-2 ಅವರ್ ಬಿಫೋರ್ ಬೇಕಾದರೆ ಇದನ್ನು ಹಚ್ಕೊಂಡು ಸ್ನಾನ ಮಾಡ್ಬೋದು, ಅಥವಾ ಓವರ್ನೈಟ್ ಬಿಡೋದಾದರೆ ಬಿಡ್ಬೋದು. ನೀವು ಯಾವುದೇ ಹೋಮ್ ರೆಮಿಡಿನ ಟ್ರೈ ಮಾಡಿದರೂ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಇದು ವರ್ಕ್ ಆಗೋದಕ್ಕೆ. ಯಾವುದು ಸಡನ್ನಾಗಿ ರಿಸಲ್ಟ್ ಸಿಗಲ್ಲ. ರಿಸಲ್ಟ್ ಬೇಗ ಸಿಗಲಿಲ್ಲ ಅಂದ್ಬಿಟ್ಟು ದಯವಿಟ್ಟು ಡ್ರಾಪ್ ಮಾಡೋದಕ್ಕೆ ಹೋಗಬೇಡಿ. 1 ಮಂತ್ ಅಥವಾ 2 ಮಂತ್ಸ್ ಹಿಂಗೆ ಟ್ರೈ ಮಾಡಿ, ಅದು ವರ್ಕ್ ಆಗುತ್ತೆ. ನನ್ನ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ಅನಿಸಿದರೆ ಅಥವಾ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.